ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಹೌದು, ನಾವು ಯೇಸು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಬರುವಾಗಲೆಲ್ಲ ಸಂತೋಷದಲ್ಲಿರಬೇಕು. ಯಾಕೆಂದರೆ ನಮ್ಮ ಜೀವಿತದಲ್ಲಿ ಒಂದು ದಿನಗಳಿತ್ತು, ನಮ್ಮ ಎಂದಿಗೂ ಕೂಡ ನಾವು ಬೇರೆಯವರ ಸಂತೋಷವನ್ನು ನೋಡಿ ಅಯ್ಯೋ ನಮ್ಮ ಜೀವಿತದಲ್ಲಿ ಯಾವಾಗ ಇಂಥ ಸಂತೋಷದ ದಿನಗಳು ಬರ್ತದೆ, ನಾನು ಹೇಗೆ ಅವರ ರೀತಿಯಲ್ಲಿ ನಗು ನಗುತ್ತಾ ಆನಂದದ ಜೀವಿತ ಕಳೆಯಬಹುದು ಅಂತ ನಾವು ಅನೇಕರ ಸಂತೋಷ, ಸಮೃದ್ಧಿ, ಏಳಿಗೆಯನ್ನು ನೋಡಿ ನಮ್ಮ ಕುರಿತಾಗಿ ಯೋಚಿಸಿದ್ದು ಉಂಟು, ಹೌದಲ್ವಾ? ಆದರೆ ಇವತ್ತು ಯೇಸು ನಮ್ಮ ಜೀವಿತವನ್ನು ಹೀಗೆ ಆಶೀರ್ವದಿಸಿದ್ದಾರೆ. ಯಾವಾಗಲೂ ಸಂತೋಷ, ಯಾವಾಗಲೂ ಸಮಾಧಾನ. ಯಾಕೆಂದರೆ ಆತನು ನಮ್ಮ ಬಾಳಿನಲ್ಲಿ ಬಂದ ಉದ್ದೇಶವೇ ನಿಮಗೆ ಸಂತೋಷವನ್ನು ಕೊಡುವುದಕ್ಕೆ, ಸಮಾಧಾನವನ್ನು ಕೊಡುವುದಕ್ಕೆ. ಹಾಗಾಗಿ ಕೀರ್ತನೆಗಾರನು ಅದನ್ನು ಅರ್ಥೈಸಿಕೊಂಡು ಒಂದು ವಾಕ್ಯವನ್ನು ಹೀಗೆ ಬರೀತಾ ಇದ್ದಾರೆ. ಕೀರ್ತನೆ 9ನೇ ಅಧ್ಯಾಯದ 2ನೇ ವಚನದಲ್ಲಿ, ಪರಾತ್ಪರನೇ ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಪ್ರಿಯ ದೈವಜನರೇ, ಪರಾತ್ಪರನೇ ನಿನ್ನಲ್ಲಿ ನಾನು ಸಂತೋಷಿಸುವೆನು. ಅದು ಎಷ್ಟು ಉತ್ತಮವಾದ ವಾಕ್ಯ ನೋಡ್ರಿ. ನಮ್ಮ ಜೀವಿತದಲ್ಲಿ ಇವತ್ತಿರುವ ಸಂತೋಷ ಎಲ್ಲಿಂದ ಬಂದದ್ದು? ಅದು ಯೇಸುವಿನಿಂದ ಬಂದದ್ದು. ಬರೀ ಪಾಪ, ಶಾಪ, ರೋಗ ಇವೆಲ್ಲ ಕಾರ್ಯಗಳಲ್ಲಿ ತುಂಬಿದಂಥ ಈ ನಮ್ಮ ಬದುಕಿನಲ್ಲಿ ದೇವರು ಒಂದು ದಿನ ಒಂದು ಬೆಳಕಾಗಿ ಬಂದು ಸಂತೋಷವಾಗಿ ಬಂದು ಇವತ್ತಿನವರೆಗೂ ಪ್ರತಿನಿತ್ಯವೂ ಕೂಡ ನಾವು ಸಂತೋಷಿಸುವುದಕ್ಕೆ ಆತನೇ ಕಾರಣನಾಗಿದ್ದಾರೆ. ಹಾಗಿರುವಾಗ ಇವತ್ತು ನಾವು ಯಾರಲ್ಲಿ ಸಂತೋಷಿಸಬೇಕೋ ಆ ಪರಾತ್ಪರನಾದ ಯೇಸುವಿನಲ್ಲಿ, ಆ ಯೆಹೋವ ದೇವರಲ್ಲಿ ನಾವು ಸಂತೋಷಿಸಬೇಕು. ಆತನ ಹೆಸರನ್ನು ನಾವು ಕೀರ್ತಿಸುವವರಾಗಬೇಕು. ಯಾರ ಎಲ್ಲೇ ಕಂಡರೂ ಕೂಡ ನಮ್ಮ ಈ ಸಂತೋಷ ಹೇಳಬೇಕು, ಈ ಸಂತೋಷಕ್ಕೆ ಆ ಯೇಸು ಎಂಬ ಹೆಸರೇ ಕಾರಣ ಅಂತ. ನಾವು ಯಾರನ್ನೇ ಭೇಟಿ ಮಾಡಿದರೂ ಕೂಡ ಅವರು ನಮ್ಮನ್ನು ಪ್ರಶ್ನಿಸಬೇಕು, ಏನು ಸಹೋದರ, ಏನು ಸಹೋದರಿ, ನಾನು ನಿನ್ನನ್ನು ನೋಡುವಾಗಲೆಲ್ಲ ಇಷ್ಟೊಂದು ಆನಂದದಲ್ಲಿ ಇರ್ತೀಯಲ್ಲ, ಇಷ್ಟೊಂದು ಸಂತೋಷದಲ್ಲಿ ಇರ್ತೀಯಲ್ಲ ಅಂತ ಕೇಳುವಾಗ ನಾವು ಹೇಳಬೇಕು, ಇದು ಯೇಸುವಿನ ಸಂತೋಷ. ಏನು ಬ್ರದರ್, ಯೇಸುವಿನಲ್ಲಿದ್ದರೆ ಅಷ್ಟೊಂದು ಸಂತೋಷ ನಿಜವಾಗಿ ಸಿಗ್ತದಾ? ನೀವು ಕೇಳಬಹುದು. ಹೌದು ಪ್ರಿಯ ದೈವಜನರೇ, ಇದೊಂದು ಆತ್ಮೀಕವಾದ ಸಂತೋಷ. ನೋಡ್ರಿ, ಪ್ರತಿ ಮುಂಜಾನೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡುವುದು, ವಾಕ್ಯಗಳನ್ನು ಹಂಚುವುದು, ಪ್ರಾರ್ಥಿಸುವುದು, ಇದೆಲ್ಲವೂ ಎಷ್ಟು ಒಂದು ಸಂತೋಷದ ವಿಷಯ, ಹೌದಲ್ವಾ? ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ನಮ್ಮ ಚಿಂತೆ ಯೋಚನೆಗಳೆಷ್ಟೇ ಭಾರವಾಗಿ ನಮ್ಮ ತಲೆಯಲ್ಲಿ ಇದ್ದರೂ ಕೂಡ ಆ ಅಪ್ಪನನ್ನು ನೆನೆದು 2 ನಿಮಿಷ ನಾವು ಪ್ರಾರ್ಥಿಸಿ ವಾಕ್ಯವನ್ನು ಧ್ಯಾನಿಸುವುದಾದರೆ ಅಲ್ಲಿಯೇ ಇದೆ ನಮ್ಮ ಸಂತೋಷ. ಹಾಗಾಗಿ ವಚನ ಹೇಳಿದ ಪ್ರಕಾರ ನಾವು ಇವತ್ತು ಒಪ್ಪಿಸಿಕೊಟ್ಟು ಹೇಳೋಣ, ಪರಾತ್ಪರನೇ ನಾನು ನಿನ್ನಲ್ಲಿ ಸಂತೋಷಿಸುವೆನು. ದೇವರಲ್ಲಿ ನಾವು ಸಂತೋಷಿಸುವುದಾದರೆ ಈ ನಮ್ಮ ಸಂತೋಷ, ಈ ನಮ್ಮ ಆನಂದ, ಹರುಷ ಇದು ಇನ್ನಷ್ಟು ಜಾಸ್ತಿ ಆಗ್ತದೆ. ಆದರೆ ಲೋಕದಲ್ಲಿ ನಾವು ಸಂತೋಷಿಸುವುದಕ್ಕೆ ಹೋಗುವುದಾದರೆ ಆ ಸಂತೋಷಕ್ಕೆಲ್ಲ ನಾವು ಹಣವನ್ನು ವ್ಯಯ ಮಾಡಿ ಸಂತೋಷ ಪಡಬೇಕು. ಅಲ್ಪ ನಿಮಿಷ ಅಷ್ಟೇ. ಆ ಸಂತೋಷದ ಸಮಯ ಮುಗಿದ ನಂತರ ಮತ್ತೆ ಬ್ಯಾಕ್ ಟು ಫಾರ್ಮ್. ಅದೇ ಕುಟುಂಬದ ಜಗಳಗಳು, ಅದೇ ಯೋಚನೆ, ಚಿಂತೆ, ಸಾಲ, ದುಃಖ ಇದೇ ಆಗ್ತದೆ. ಆದರೆ ಅಪ್ಪನ ಸಾನ್ನಿಧ್ಯದಲ್ಲಿ ಬರುವುದರೆ ಆಗಿರುವುದಿಲ್ಲ. ಇಲ್ಲಿ ಯಾವಾಗಲೂ ಸಂತೋಷ, ಇಲ್ಲಿ ನಿತ್ಯವೂ ಆನಂದ ಇರ್ತದೆ. ಹಾಗಾಗಿ ಪರಾತ್ಪರನೇ ನಾನು ನಿನ್ನಲ್ಲಿ ಸಂತೋಷಿಸುತ್ತೇನೆ ಅಂತ ಹೇಳಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಈ ದಿನವೇ ಒಂದು ವೇಳೆ ದುಃಖ ನಿಮ್ಮ ಹೃದಯದಲ್ಲಿದ್ದರೂ ಕೂಡ ಆ ಯೇಸುವಿನ ಸಂತೋಷ ನಿಮ್ಮನ್ನು ಅದು ಮುಟ್ಟುವಂಥದ್ದಾಗ್ತದೆ. ಪ್ರಾರ್ಥಿಸೋಣವೇ? ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಪರಾತ್ಪರನೇ, ನೀನೇ ನಮ್ಮ ಬಾಳಿನಲ್ಲಿ ಇವತ್ತು ಸಂತೋಷವನ್ನು ತಂದುಕೊಟ್ಟಿದ್ದೀರಾ. ನಾವು ನಿನ್ನಲ್ಲಿಯೇ ಸಂತೋಷಿಸ್ತೇವೆ ಕರ್ತನೆಯಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ನಮ್ಮ ಸಂತೋಷಕ್ಕೂ ಆನಂದಕ್ಕೂ ನೀನೇ ಕಾರಣ. ನಿನ್ನ ಹೆಸರನ್ನು ಕೀರ್ತಿಸುವಂತೆ ಅವರ ಬಾಳನ್ನು ಆಶೀರ್ವದಿಸು. ಎಲ್ಲರ ಮುಂದುಗಡೆ ಅವರ ತಲೆಯನ್ನು ಮೇಲೆತ್ತು ಸಂತೋಷದಿಂದ ತುಂಬಿಸು. ಅವರ ಜೀವಿತದಲ್ಲಿರುವ ಎಲ್ಲ ಕಣ್ಣೀರು ಗೋಳಾಟವನ್ನು ತೆಗೆದಾಕಿ ಆನಂದವನ್ನು ಬರಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಈ ದಿನ ಪ್ರಿಯ ಮಕ್ಕಳಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.